ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಚಿನ್ನು ಮೊಬೈಲ್ ನೋಡ್ಕೊಂಡು ಕೂತಿರ್ತಾಳೆ. ಆಗ ಕಾಂತಲಕ್ಷ್ಮಿ ಚಿನ್ನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾಳೆ. ಬಂದು ಇವಳು ಮೊಬೈಲ್ ನೋಡ್ತಾ ಇದನ್ನ ನೋಡ್ಬಿಟ್ಟು, ಏನು ಚಿನ್ನು ಯಾವಾಗಲೂ ಮೊಬೈಲ್ನಲ್ಲೇ ಇರ್ತೀಯ, ಕೆಳಗಡೆ ಇರುವಂಥ ಲಕ್ಷಣನೇ ಕಾಣ್ತಾ ಇಲ್ವಲ್ಲ ಅಂತ ಹೇಳಿದಾಗ ಚಿನ್ನು, ಹೌದು ನಾನು ಜಸ್ಟ್ ಮೊಬೈಲ್ ನೋಡ್ತಾ ಇದ್ದೀನಿ ಅಷ್ಟೇ, ಆದರೆ ನೀನು ಮತ್ತು ನಿನ್ನ ದೊಡ್ಡ ಮಗಳು ಸೇರಿಕೊಂಡು ಮೊಬೈಲ್ ನೋಡ್ತಾ ನೋಡ್ತಾ ಶ್ರೀಮಂತರ ಮನೆಗೆ ಹೇಗೆ ಸೊಸೆಯಾಗಿ ಹೋಗಬೇಕು, ಶ್ರೀಮಂತರ ಜೊತೆ ಹೇಗಿರಬೇಕು ಅನ್ನೋದನ್ನ ಕಲಿತಾ ಇದ್ರಿ ಅಲ್ವಾ ಅಂತ ಹೇಳ್ತಾಳೆ. ಆಗ ಕಾಂತಲಕ್ಷ್ಮಿ, ಅದೆಲ್ಲ ಏನಕ್ಕೆ ಇವಾಗ, ಅದೆಲ್ಲ ಮುಗ್ದೋರಿಗಿರೋ ಕತೆ ಅಲ್ವಾ, ಸುಮ್ಮನೆ ಇರು ಅಂತ ಹೇಳಿದಾಗ ಚಿನ್ನು, ನಿನ್ನ ಹತ್ರ ಮಾತಾಡೋದಕ್ಕಿಂತ ಅದು ಯಾವುದಾದ್ರೂ ಮೂಲೆಯಲ್ಲಿ ಹೋಗಿ ಬಿತ್ಕೊಳ್ಳೋದು ವಾಸಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಕಾಂತಲಕ್ಷ್ಮಿ ಚಿನ್ನು ಅಂತ ಎಷ್ಟು ಕೂಗಿದ್ರು ಕೂಡ ಅವಳ ಕಡೆ ನೋಡೋದೇ ಇಲ್ಲ ಇವಳು. ಅಷ್ಟರಲ್ಲಿ ಚಮನ್ಲಾಲ್ ಅವರು ಕಾಂತಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು ಕೂಗ್ಕೊಂಡು ಒಳಗಡೆ ಬರ್ತಾರೆ. ಅದನ್ನು ನೋಡಿಬಿಟ್ಟು ಕಾಂತಲಕ್ಷ್ಮಿಗೆ ಶಾಕ್ ಆಗುತ್ತೆ. ಚಮನ್ಲಾಲ್ ಅವರೇ, ನೀವೇನಕ್ಕೆ ಮನೆಗೆ ಬರೋಕ್ಕೆ ಹೋದ್ರಿ, ನಾನೇ ಬರ್ತಾ ಇದ್ದೆ ಅಲ್ವಾ ನಿಮ್ಮ ಆಫೀಸ್ಗೆ ಅಂತ ಹೇಳ್ತಾಳೆ. ಆಗ ಚಮನ್ಲಾಲ್ ಅವರು ಎಲ್ಲ ಮನೆಯಲ್ಲಿರುವಂಥ ಮರಗಳನ್ನೆಲ್ಲ ವೀಕ್ಷಿಸಿ, ಮರಗಳು ತುಂಬ ಹಳೇದಾಗಿವೆ, ಎಲ್ಲ ಚೇಂಜ್ ಮಾಡಿಸ್ಬೇಕಾಗುತ್ತೆ, ಇಟ್ಟಿಗೆ ಗೋಡೆ ಪರವಾಗಿಲ್ಲ ಆದರೆ ಅದು ಕೂಡ ಯಾವುದಕ್ಕೂ ಯೂಸ್ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಚಿನ್ನು ಮತ್ತೆ ಬರ್ತಾಳೆ. ಯಾಕೆ ಚಮನ್ಲಾಲ್ ಜಿ ನೀವು ಈ ಮನೆ ಬಗ್ಗೆ ಮಾತಾಡ್ತಿದ್ದೀರಾ, ನೀವೇನಕ್ಕೆ ಹೊಸ ಮನೆ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಕಾಂತಲಕ್ಷ್ಮಿ ಅವರು, ಹಾಗಲ್ಲ ಚಿನ್ನು, ಚಮನ್ಲಾಲ್ ಅವರು ಯಾವುದೋ ಒಂದು ಮೂವಿನ ಮಾಡ್ತಾ ಇದ್ದಾರಂತೆ, ಅದಕ್ಕೆ ಹಳೆ ಮನೆ ಬೇಕಾಗಿತ್ತಂತೆ, ಇದು ಸೂಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳ್ತಾಳೆ ಕಾಂತಲಕ್ಷ್ಮಿ. ಆಗ ಚಮನ್ಲಾಲ್ ಅವರು, ಹಾಗಲ್ಲ, ಇದು ನನ್ನ ಮನೆ, ನನಗೆ ಸೇರಿದ ಮನೆ ಅಂತ ಹೇಳ್ತಾರೆ. ಆಗ ಹೇಳಬೇಕಾದ್ರೇ ವೀರಣ್ಣ ಅವರು ಹೊರಗಡೆಯಿಂದ ನಿಂತ್ಕೊಂಡು ಅದನ್ನು ಕೇಳಿಸ್ಕೊಳ್ತಾ ಇರ್ತಾರೆ. ನಂತರ, ಯಾಕೆ ನೀವೇನಕ್ಕೆ ಇಲ್ಲಿರಬೇಕು, ನಿಮ್ಗೇನಕ್ಕೆ ಈ ಮನೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಚಮನ್ಲಾಲ್ ಅವರು, ನಿಮ್ಮ ಮೋನಿಕಾನ ಮದುವೆ ಮಾಡಲಿಕ್ಕೋಸ್ಕರ 25 ಲಕ್ಷನ ಸಾಲ ತಗೊಂಡಿದ್ರು, ಸಾಲ ತಗೋಬೇಕಾದ್ರೆ ಈ ಮನೆ ಪತ್ರನ ಅಡ ಇಟ್ಟಿದ್ರು, ಅದಕ್ಕೆ ಇದೇ ಸಾಕ್ಷಿ ನೋಡು ಅಂತ ಹೇಳ್ಬಿಟ್ಟು ಸ್ಟಾಂಪ್ ಪೇಪರ್ ಇರುವಂಥ ಪತ್ರಗಳನ್ನೆಲ್ಲ ಅವ್ರಿಗೆ ತೋರಿಸ್ತಾರೆ. ಅದನ್ನು ಕೇಳಿಸ್ಕೊಂಡಂಥ ವೀರಣ್ಣ ಅವ್ರಿಗೆ ತುಂಬ ಶಾಕ್ ಆಗುತ್ತೆ. ಒಳಗಡೆ ಬಂದು ಕಾಂತಲಕ್ಷ್ಮಿ, ಏನು ಹೇಳ್ತಾ ಇರೋದು ಇವರು ಚಮನ್ಲಾಲ್ ಅವರು ಅಂತ ಹೇಳಿದಾಗ ಕಾಂತಲಕ್ಷ್ಮಿಗೆ ವೀರಣ್ಣ ಅವ್ರನ್ನ ನೋಡಿಬಿಟ್ಟು ತುಂಬ ಗಾಬರಿ ಆಗುತ್ತೆ. ಹಾಗೆಯೇ ರೀ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಕ್ಷಮಿಸ್ಬಿಡ್ರಿ, ಮೋನಿಕಾನ ಮದುವೆ ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಚಮನ್ಲಾಲ್ ಅವ್ರ ಹತ್ರ 25 ಲಕ್ಷ ಸಾಲ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಮನೆ ಅಡ ಇಟ್ಟಿದ್ದೆ ಅಂತ ಹೇಳ್ತಾಳೆ. ಆಗ ವೀರಣ್ಣ ಅವರು, ಯಾರ್ದೋ ಪ್ರೆಸ್ಟೀಜ್ಗೋಸ್ಕರ, ಯಾರನ್ನೋ ಮೆಚ್ಚೋಕ್ಕೋಸ್ಕರ ನಾವು ಸಾಲ ಮಾಡಿ ಸುಳಿನಲ್ಲಿ ಸಿಗಾಕೋಬಾರ್ದು ಅಂತ ಹೇಳಿ ಚಮನ್ಲಾಲ್ ಅವ್ರ ಕಡೆ ತಿರುಗಿ, ಚಮನ್ಲಾಲ್ ಅವರೇ, ನನ್ನ ಹೆಂಡತಿ ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ಹಾಗೆಯೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಹಗಲು ರಾತ್ರಿ ದುಡಿದು ನಾನು ನಿಮ್ಮ ಸಾಲನ ತೀರಿಸ್ತೀನಿ ಅಂತ ಹೇಳ್ತಾನೆ. ಆಗ ಚಮನ್ಲಾಲ್ ಅವರು, ವೀರಣ್ಣವರೇ, ನಾನು ನಿಮ್ಮನ್ನು ನಂಬಿ, ನಿಮ್ಮ ಮಾತನ್ನು ನಂಬಿ ನಾನು ಇಲ್ಲಿಂದ ಹೊರಟೋಗ್ತೀನಿ ಇವಾಗ ಅಂತ ಹೇಳಿ ಚಮನ್ಲಾಲ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಮಿರರಲ್ಲಿ ಮೋನಿಕಾ ಅವಳನ್ನು ನೋಡಿಕೊಂಡು, ಈ ಹಾಲಿನಂಥ ಬಣ್ಣ ಇರೋವಂಥ ಹೆಂಡತಿನ ಬಿಟ್ಬಿಟ್ಟು ಯಾಕೆ ಅನಿಕೇತ್ ನನ್ನಿಂದ ನೀನು ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಾ ಇದೆಯಾ, ಈ ಮನೆಯಲ್ಲಿ ಆಗ್ತಾ ಇರೋವಂಥ ಮನಸ್ತಾಪಗಳು ಜಗಳಗಳನ್ನ ನೋಡಿ ಬೆಂದು ನನ್ನಿಂದ ನೀನು ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಿದ್ಯಾ, ಹಾಗಾಗಲಿಕ್ಕೆ ನಾನಂತೂ ಬಿಡಲ್ಲ ಅನಿಕೇತ್ ಅಂತ ಹೇಳ್ಬಿಟ್ಟು ಒಂದು ಚೂರ್ಣನ ಬ್ಯಾಗಿಂದ ಹೊರಗಡೆ ತೆಗೆದು ನೋಡ್ತಾ ಇರ್ತಾಳೆ. ಅದರಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ತೋರಿಸ್ತಾರೆ, ಅವಳು ಒಬ್ಬ ಗುರುಜಿನ ಮೀಟ್ ಮಾಡಿರ್ತಾಳೆ. ಆ ಗುರುಜಿ ಆ ಚೂರ್ಣನ ಅವಳ ಕೈಗೆ ಇಟ್ಬಿಟ್ಟು, ಇದನ್ನು ಒಂದು ಅದ್ಭುತವಾದ ಬೇರಿನಿಂದ ಮಾಡಿರೋಂಥ ಚೂರ್ಣನಮ್ಮ, ಇದನ್ನೇನಾದ್ರು ನಿನ್ನ ಗಂಡನಿಗೆ ಹಾಲಿನಲ್ಲಿ ಹಾಕಿ ಕುಡಿಸ್ದೆ ಅಂದರೆ ನಿನ್ನ ಗಂಡ ನಿನ್ನ ಪ್ರಪಂಚನೇ ಆಗಿರ್ತಾನೆ, ಹಾಗೆ ಅವನಿಗೆ ನೀನು ಪ್ರಪಂಚ ಆಗಿರ್ತೀಯ, ಅವನ ಕಣ್ಣಿಗೆ ನಿನ್ನ ದೇವತೆ ಥರ ಕಾಣ್ತೀಯ, ಎಲ್ಲೂ ಹೋಗೋಂಥ ಮಾತೇ ಇಲ್ಲ, ನಿನ್ನ ಸೆರಗನ್ನ ಹಿಡ್ಕೊಂಡು ನಿನ್ನಿಂದನೇ ಸುತ್ತಾ ಇರ್ತಾನೆ ಅಂತ ಹೇಳಿದಾಗ ಮೋನಿಕಾ, ಥ್ಯಾಂಕ್ ಯು ಗುರುಜಿ, ತುಂಬ ಒಳ್ಳೆಯದಾಯಿತು ನಿಮ್ಮಿಂದ ಅಂತ ಹೇಳ್ಬಿಟ್ಟು ಆ ಪೌಡರ್ನ ತೊಗೊಂಡ್ಬಿಟ್ಟು ಮನೆಗೆ ಬರ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಆ ಫ್ಲ್ಯಾಶ್ ಬ್ಯಾಕ್ನ ನೆನೆಸ್ಕೊಂಡು ಅಡುಗೆ ಮನೆಗೆ ಹೋಗ್ಬಿಟ್ಟು ಹಾಲು ಕಾಯಿಸ್ಲಿಕ್ಕೆ ಅಂತ ನೋಡ್ತಾಳೆ. ಹಾಲು ಕಾಯಿಸ್ಬಿಟ್ಟು ಅದಕ್ಕೆ ಚೂರ್ಣನ ಹಾಕಬೇಕು ಅನ್ನೋ ಅಷ್ಟರೊಳಗಡೆ ಗೌರಿ ಎಂಟ್ರಿ ಕೊಡ್ತಾಳೆ. ಏನಕ್ಕ ಇದು, ನೀನು ಅಡುಗೆ ಮನೆಗೆ ಬಂದಿದ್ಯಾ, ನಿನಗೆ ಗ್ಯಾಸ್ ಸ್ಟವ್ ಹತ್ಲಿಕ್ಕೆ ಬರುತ್ತೆ ತಾನೆ ಅಂತ ಕೇಳಿದಾಗ, ಏನೇ ನಿಂದು, ನಿನ್ನ ಪರ್ಮಿಷನ್ ಕೇಳ್ಕೊಂಡು ನಾನು ಅಡುಗೆ ಮನೆಗೆ ಬರಬೇಕಾ ಅಂತ ಮೋನಿಕಾ ಹೇಳಿದಾಗ, ಹಾಗಲ್ಲ ಅಕ್ಕ, ನಿನಗೇನಾದರೂ ಬೇಕು ಅಂತಂದರೆ ನಾನೇ ಮಾಡಿಕೊಡ್ತಿದ್ನಲ್ವ, ನೀನೇನಕ್ಕೆ ತುಂಬ ಸ್ಟ್ರೈನ್ ತೊಗೊಳ್ತಿದ್ಯಾ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿದಾಗ ಮೋನಿಕಾ, ನನ್ನ ಗಂಡಂಗೆ ನನ್ನ ಕೈಯಾರೆ ಹಾಲು ಕಾಯಿಸಿ ಕುಡಿಸ್ಬೇಕು ಅಂತ ಆಸೆ ಆಯಿತು, ಅದಕ್ಕೆ ಬಂದೆ, ಸುಮ್ಮನೆ ನನ್ನ ಗಂಡಂಗೆ ನನಗೇನು ಕೊಡಬೇಕು ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ, ನಿನ್ನ ಕೆಲಸ ನೀನು ನೋಡ್ಕೊ, ನನ್ನ ತಲೆ ತಿನ್ನಬೇಡ ಅಂತ ಹೇಳಿಬಿಟ್ಟು ಬೈತಾಳೆ ಗೌರಿಗೆ. ಆಗ ಗೌರಿ, ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಅವಳಷ್ಟು ಅವಳು ಹಾಲು ಕಾಯಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅಷ್ಟರಲ್ಲಿ ಅವಳೇನೋ ಹುಡುಕ್ಲಿಕ್ಕೆ ಅಂತ ಫ್ರಿಡ್ಜ್ ಕಡೆಗೆ ಹೋದಾಗ ಇವಳು ಅದರಲ್ಲಿ ಇದ್ದಂಥ ಚೂರ್ಣನ ಹಾಲಿನೊಳಗಡೆ ಹಾಕಿ ಕಲಕ್ತಾ ಇರ್ತಾಳೆ. ಅಷ್ಟರೊಳಗಡೆ ಮೋನಿಕಾಗೆ ಯಾವುದೋ ಒಂದು ಫೋನ್ ಬರುತ್ತೆ. ಅವಳು ಫೋನ್ನಲ್ಲಿ ಮಾತಾಡಿಕೊಂಡು ಅಡುಗೆ ಮನೆಯಿಂದ ಸ್ವಲ್ಪ ಆಚೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಆಗ ಗೌರಿ ಕೂಡ ಹಾಲನ್ನ ಕಾಯಿಸ್ಬಿಟ್ಟು
ಮೋನಿಕಾ ಇಟ್ಟಂಥ ಗ್ಲಾಸಿನ ಪಕ್ಕದಲ್ಲೇ ಗೌರಿ ಕೂಡ ಹಾಲಿನ ಗ್ಲಾಸ್ನ ಇಡ್ತಾಳೆ. ನೆಕ್ಸ್ಟ್ ಗೌರಿ ಏನೋ ಹುಡುಕ್ಲಿಕ್ಕೆ ಅಂತ ಹೋಗ್ತಾಳೆ. ಆಗ ಮೋನಿಕಾ ಮೊಬೈಲ್ನಲ್ಲೇ ಮಾತಾಡಿಕೊಂಡು ಗೌರಿ ಇಟ್ಟಂಥ ಹಾಲಿನ ಗ್ಲಾಸ್ನ ತೊಗೊಂಡು ಹೋಗ್ತಾ ಇವತ್ತು ಈ ಹಾಲು ಕುಡಿದ್ಮೇಲೆ ಆ ಅನಿಕೇತ್ ಕತೆ ಮುಗೀತು. ಇದರಲ್ಲಿರೋದು ವಶೀಕರಣದ ಪುಡಿ, ಇದು ಪ್ರೀತಿಯ ಕಿಡಿನೇ ಎಬ್ಬಿಸ್ಬಿಡುತ್ತೆ ಅಂತ ಹೇಳಿ ಹಾಲು ತೊಗೊಂಡು ಹೊರಟೋಗ್ತಾಳೆ. ನಂತರ ಗೌರಿ ಮನೆ ಕೆಲಸದವ್ರನ್ನ ಕರೆದ್ಬಿಟ್ಟು, ನೋಡಿ ಇದು ಈ ಹಾಲನ್ನ ತೊಗೊಂಡು ಹೋಗ್ಬಿಟ್ಟು ವಿವೇಕ್ ಸರ್ಗೆ ಕೊಡಿ ಅಂತ ಹೇಳ್ತಾಳೆ. ಆಗ ಆ ಕೆಲಸದವರು ಹಾಲನ್ನ ತೊಗೊಂಡು ಬಂದ್ಬಿಟ್ಟು ವಿವೇಕ್ಗೆ ಕುಡಿಲಿಕ್ಕೆ ಕೊಡ್ತಾರೆ. ವಿವೇಕ್ ಅದನ್ನು ಕುಡಿತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಅನಿಕೇತು ಇವಳಿಂದ ಹೇಗಾದರೂ ಎಸ್ಕೇಪ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಮೋನಿಕಾ, ನನ್ನಿಂದ ಎಸ್ಕೇಪ್ ಆಗಕ್ಕೆ ನೋಡ್ತೀಯಾ, ಈ ಹಾಲಲ್ಲಿರೋ ಬೇರು ಪ್ರೀತಿ ಬೇರ್ನ ಗಟ್ಟಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹಾಲನ್ನ ಕೈಯಲ್ಲಿ ಹಿಡ್ಕೊಂಡು ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಹೆಬ್ಬೆರಳಿಂದ ನೆಲದ ಮೇಲೆ ರಂಗೋಲಿ ಬರಿತಾ ಇರ್ತಾಳೆ ನುಲ್ಕೊಂಡು. ಅನಿಕೇತ್ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಹೋಗ್ತಾನೆ. ಆಗ ಮೋನಿಕಾ ಅಡ್ಡ ಬಂದು, ಯಾಕೆ ಅನಿಕೇತ್ ನನ್ನ ಮೇಲೆ ಇನ್ನೂ ಕೋಪನ ಅಂತ ಕೇಳಿದಾಗ ಅನಿಕೇತ್, ಅಯ್ಯೋ ನಿನ್ನ ಮೇಲೆ ನಾನೇನು ಕೋಪ ಮಾಡ್ಕೊಳ್ಳಿ, ಹೌದಾ, ಹಾಗಾದರೆ ನನ್ನ ಮೇಲೆ ನಿನ್ನ ಕೋಪ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಸೊ ನೀನು ಪ್ರೂವ್ ಮಾಡಬೇಕು ಅಂತಂದರೆ ಈ ಹಾಲನ್ನ ಕುಡಿಬೇಕು ಅಂತ ಹೇಳ್ತಾಳೆ. ಆಗ ಅನಿಕೇತು ಇವಳ ಹತ್ರ ಮಾತಾಡಿಕೊಂಡು ಇವಳಿಂದ ಬ್ರೈನ್ ವಾಶ್ ಮಾಡಿಸ್ಕೊಳ್ಳೋದಕ್ಕಿಂತ ಈ ಒಂದು ಹಾಲು ಕುಡಿದು ಮಲಗೋದೇ ಬೆಟರ್ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾನೆ. ಸರಿ ಆಯಿತು ಕೊಡು ಅಂತ ಹೇಳ್ತಾನೆ. ಇವಳು ಹೊರಗಡೆ ಹೋಗಿ ಬರೋ ಅಷ್ಟರೊಳಗಡೆ ಅವನು ರಗ್ನ ಹೊತ್ಕೊಂಡು ಮಲಗಿಬಿಟ್ಟಿರ್ತಾನೆ. ಅದನ್ನು ನೋಡಿಬಿಟ್ಟು ಮೋನಿಕಾಗೆ ಶಾಕ್ ಆಗುತ್ತೆ. ಅಯ್ಯೋ ಹೊತ್ಕೊಂಡು ಮಲಗಿಬಿಟ್ಟಿದ್ದಾನೆ, ಆ ಗಿಡಮೂಲಿಕೆ ಪ್ರಭಾವ ಎಲ್ಲಿಗೆ ಹೋಯ್ತು ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾ ಇರ್ತಾಳೆ. ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಈ ವಿಡಿಯೋನ ನೋಡಿದ್ದಕ್ಕಾಗಿ.